ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆ ಅಧಿವೇಶನದ ಈ ಸಂದರ್ಭದಲ್ಲಿ ಕಿಚ್ಚಿಗೆ ಕಾರಣ ಆಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಅಂತ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ಕೊಟ್ಟಿರೋದು. ಬೆಳಗಾವಿ ಅಧಿವೇಶನ ಆರಂಭ ಆದ ನಂತರ ಯತೀಂದ್ರ ಅವರು ಇದೇ ಮೊದಲನೇ ಬಾರಿ ಈ ತರದ ಹೇಳಿಕೆ ಕೊಡ್ತಿರೋದಲ್ಲ, ಮೂರನೇ ಬಾರಿ. ಬೆಳಗಾವಿ ಅಧಿವೇಶನ ಆರಂಭವಾದ ನಂತರ ಮೂರನೇ ಸಲ ಯತೀಂದ್ರ ಅವರು ಈ ತರ ಹೇಳಿಕೆ ಕೊಡ್ತಾ ಇರೋದು. ನಾಯಕತ್ವದ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ರಾಜ್ಯ ಕಾಂಗ್ರೆಸ್ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಪದೇ ಪದೇ ಈ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಈಗ ಸಿಎಂ ಬದಲಾವಣೆಗೆ ಸದ್ಯಕ್ಕೆ ಆಗೋದಿಲ್ಲ ಅಂತೇಳಿ ಹೈಕಮಾಂಡ್ ಅವ್ರು ಹೇಳಿದ್ದಾರೆ. ಬಟ್ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಮಾಡಲ್ಲ ಅಂತೇಳಿ. ನನಗೆ ವೈಯಕ್ತಿಕವಾಗಿ ಅವರು ತಮ್ಮ ಅಧಿಕಾರದ ಪೂರ್ಣಾವಧಿಯನ್ನು ಮುಗಿಸ್ತಾರೆ ಅನ್ನೋ ನಮಗೆ ಹೇಳಿದ್ದೀನಿ. ನನಗೆ ಏನು ಹೇಳಬೇಕು ಹೇಳಿದ್ದೀನಿ, ಮತ್ತೆ ಅದ್ರ ಬಗ್ಗೆ ಇನ್ನು ಚರ್ಚೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ದೇರ್ ಇಸ್ ನೋ ಟಸಲ್ ಫಾರ್ ಸಿಎಂ ಪೋಸ್ಟ್ ರೈಟ್ ನೌ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ನೌ ಎವ್ರಿಥಿಂಗ್ ಇಸ್ ಕ್ಲಿಯರ್. ಹೈಕಮಾಂಡ್ has clearly said as of now there will be no change in the leadership. No confusion, no change as of now. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟು ದಿನದಿಂದ ಏನೇನು ನಡೀತು ನೋಡಿದೀವಿ. ಎರಡೆರಡು ಬ್ರೇಕ್ಫಾಸ್ಟ್ ಸಭೆ ನಡೀತು, ಬಹಿರಂಗವಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು ಸಿಎಂ ಡಿಸಿಎಂ. ಆದ್ರೆ ಅಧಿವೇಶನ ಮುಗಿಯೋ ತನಕ ಇದರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅಂತ ಅಂದ್ಕೋತಾ ಇರೋವಾಗ್ಲೇ ಯತೀಂದ್ರ ಸಿದ್ದರಾಮಯ್ಯ ಒಂದಲ್ಲ ಎರಡಲ್ಲ ಮೂರು ಸಲ ಈ ತರದ ಹೇಳಿಕೆ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಪ್ರಶ್ನೆನೇ ಇಲ್ಲ, ಹೈಕಮಾಂಡ್ ಹೇಳಿದೆ ಅಂತ. ಇವರ ಈ ಸ್ಟೇಟ್ಮೆಂಟ್ ಹಿಂದಿನ ಉದ್ದೇಶ ಏನು, ಕಾರಣ ಏನು? ಹಾಗಾದ್ರೆ ಹೈಕಮಾಂಡ್ ನಿಜಕ್ಕೂ ಅಂತದೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ಯಾ? ಕೊಟ್ಟಿಲ್ಲ ಅಂದ್ರೆ ಯತೀಂದ್ರ ಅವ್ರು ಯಾಕೆ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ? ಶ್ವೇತಾ, ಹೈಕಮಾಂಡ್ ನಿರ್ದೇಶನ ಕೊಟ್ಟಿರೋದು ಕೇವಲ ಸಿಎಂ ಡಿಸಿಎಂಗೆ ಮಾತ್ರ. ಅದು ಕೂಡ ನೀವಿಬ್ರು ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿ ಆ ನಂತರ ನೀವು ಅಧಿವೇಶನವನ್ನ ಎದುರಿಸಿ ನಾವು ಆ ನಂತರ ನಿಮ್ಮನ್ನು ಕರೆದು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಸಿಎಂ ಡಿಸಿಎಂಗೆ ನಿರ್ದೇಶನ ಕೊಟ್ಟಿತ್ತು. ಅದನ್ನ ಹೊರತುಪಡಿಸಿದ್ರೆ 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರಾ, ಈ ವಿಚಾರದ ಬಗ್ಗೆ ಹೈಕಮಾಂಡ್ ಇಲ್ಲಿಯ ತನಕ ಯಾರಿಗೂ ಯಾವ ಸೂಚನೆಯನ್ನು ಕೊಟ್ಟಿಲ್ಲ. ಯಾಕೆಂದ್ರೆ ಇಲ್ಲಿಯ ತನಕ ಈ ವಿಚಾರದಲ್ಲಿ ಹೈಕಮಾಂಡ್ ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಇಟ್ಟಿಲ್ಲ. ರಾಜ್ಯದಲ್ಲಿ ಆ ರೀತಿಯಾದಂತಹ ಪರಸ್ಪರ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ನಡೀತಾನೆ ಇದಾವೆ, ಅದು ನಿರಂತರವಾಗಿ ಇದ್ದೇ ಇದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಗೊಂದಲ ಆಗಬಾರದು ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತ್ತು. ಆದರೆ ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಯತೀಂದ್ರ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಇವತ್ತು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ, ನಾಯಕತ್ವದ ಬದಲಾವಣೆ ವಿಚಾರದ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅಂತ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಾಯಕತ್ವದ ಬದಲಾವಣೆ ವಿಚಾರ ಇಲ್ಲ, ಅದೆಲ್ಲ ಮುಗಿದಿರುವ ಅಧ್ಯಾಯ, ಮುಖ್ಯಮಂತ್ರಿಗಳೇ 5 ವರ್ಷ ಸಿಎಂ ಆಗಿ ಇರ್ತಾರೆ ಎನ್ನುವಂತ ರೀತಿಯಲ್ಲಿ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಯತೀಂದ್ರ ಅವರ ಈ ಪದೇ ಪದೇ ಹೇಳಿಕೆಗಳ ಹಿಂದಿನ ಕಾರಣಗಳನ್ನ ನೋಡಿದ್ರೆ ಹೈಕಮಾಂಡ್ ಈ ಸಮಸ್ಯೆ ಇನ್ನಷ್ಟು ಜಟಿಲ ಆಗ್ತಾ ಹೋದ್ರೆ, ಈ ಸಮಸ್ಯೆ ಇನ್ನಷ್ಟು ಕ್ಲಿಷ್ಟಕರವಾದ್ರೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳೋದು ಕೂಡ ನಿರಂತರವಾಗಿ ಅಂದ್ರೆ ಅದು ಮುಂದಕ್ಕೆ ಹೋಗುತ್ತೆ, ಪೋಸ್ಟ್ಪೋನ್ ಮಾಡುತ್ತೆ. ಅದೇ ರೀತಿಯಾದಂತಹ ತಂತ್ರಗಾರಿಕೆಯ ಭಾಗವಾಗಿಯೂ ಕೂಡ ಯತೀಂದ್ರ ಅವರ ಈ ಹೇಳಿಕೆಯನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಗೊಂದಲ ಮಾಡ್ಕೊಡ್ಬೇಡಿ ಅಂತ ಹೇಳಿದ ಮೇಲೂ ಕೂಡ ಯತೀಂದ್ರ ಅವರ ಈ ಪದೇ ಪದೇ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ನಿಶ್ಚಿತವಾಗಿಯೂ ಈ ಇಶ್ಯೂ ಇನ್ನಷ್ಟು ಕ್ಲಿಷ್ಟಕರ ಆಗಬೇಕು ಅನ್ನುವಂತಹ ಬಯಕೆ ಇದ್ದಂಗೆ ಕಾಣಿಸ್ತಾ ಇದೆ ಶ್ವೇತಾ. ಆ ಹಿನ್ನೆಲೆಯಲ್ಲಿ ಹೇಳೋದೇ ಆದ್ರೆ ಯತೀಂದ್ರ ಅವರು ಬಯಸ್ತಾ ಇದ್ದಾರೆ ಈ ಬೆಳವಣಿಗೆ ಇನ್ನಷ್ಟು ತಾರಕಕ್ಕೆ ಹೋಗ್ಲಿ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದು ಕಷ್ಟ ಆಗಬೇಕು, ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಕೂಡ ಕಷ್ಟ ಆಗಬೇಕು. ಬಹುಶಃ ಆ ಕಾರಣಕ್ಕಾಗಿ ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ CLP ಸಭೆಗೂ ಮುಂಚೆ ಯತೀಂದ್ರ ಮಾತನಾಡಿದ್ರು. ಬಹುಶಃ CLP ಸಭೆಯಲ್ಲಿ ಇದನ್ನು ಯಾರಾದ್ರೂ ಪ್ರಸ್ತಾಪ ಮಾಡಬಹುದು, ಆಗ ಎರಡೂ ಬಣದಲ್ಲಿರ್ತಕ್ಕಂಥ ನಾಯಕರ ಪರಸ್ಪರ ಕಿತ್ತಾಟಕ್ಕೆ CLP ವೇದಿಕೆ ಆಗತ್ತೆ. ನಾಳೆ ಅದು ಹೈಕಮಾಂಡ್ ಹಂತಕ್ಕೂ ಕೂಡ ತಲುಪುತ್ತೆ. ಸಮಸ್ಯೆ ಇಷ್ಟು ಜಟಿಲ ಆಗಿದೆ, ಈಗ ತೀರ್ಮಾನ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬರ್ಬೋದು. ಈ ಎಲ್ಲ ತಂತ್ರಗಾರಿಕೆಯ ಭಾಗವಾಗಿ ಯತೀಂದ್ರ ಅವರು ಈ ಹೇಳಿಕೆ ಕೊಟ್ರ ಅನ್ನುವಂಥ ಚರ್ಚೆಗಳು ಕೂಡ ಇದಾವೆ. ಹೀಗಾಗಿ ಪದೇ ಪದೇ ಯತೀಂದ್ರ ಅವರ ಈ ಹೇಳಿಕೆಯನ್ನು ನೋಡಿದಾಗ ಸಿಎಂ ಅವರ ಕನ್ಸೆಂಟ್ ಇಲ್ಲದೆ ಅಥವಾ ಸಿಎಂ ಅವರ ಅನುಮೋದನೆ ಇಲ್ಲದೆ ಯತೀಂದ್ರ ಅವರು ಈಗ ಏಕಾಏಕಿ ಈ ರೀತಿಯಾಗಿ ಮಾತನಾಡ್ತಾರೆ ಅಂತ ಹೇಳೋದು ಕಷ್ಟ. ಹಾಗಾಗಿ ಸಿದ್ದರಾಮಯ್ಯನವರ ಗಮನದಲ್ಲೇ ಇದ್ದು ಅಥವಾ ಅವರ ಅರಿವಿಗೆ ಇದ್ದೇ ಈ ಹೇಳಿಕೆಗಳು ಪದೇ ಪದೇ ಯತೀಂದ್ರ ಕೊಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ.
ಯಾವಾಗಲೂ ಯತೀಂದ್ರ ಅವರ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಬಣದಲ್ಲೂ ಕೂಡ ಅಷ್ಟೇ ತೀಕ್ಷ್ಣ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಈಗಲೂ ಕೂಡ ಯತೀಂದ್ರ ಅವರ ಹೇಳಿಕೆಗೆ ತೀಕ್ಷ್ಣ ಪ್ರತಿಕ್ರಿಯೆಗಳೇ ಬರ್ತಾ ಇದ್ದಾವೆ. ಅವ್ರು ಮಾಡಿದ್ರೆ ಚಮತ್ಕಾರ, ನಾವೇನಾದ್ರೂ ಮಾತನಾಡಿದ್ರೆ ಬಲಾತ್ಕಾರ ಅಂತೇಳಿ ಇಕ್ಬಾಲ್ ಹುಸೇನ್ ಅವರು ಬಹಳ ಕಟುವಾಗಿ ಟೀಕಿಸಿದ್ದಾರೆ. ಹೀಗಾಗಿ ಸಿಎಂಎ ಇದಕ್ಕೆ ಒಂದು ಅಂದ್ರೆ ಪುತ್ರನ ಕರೆದು ಬುದ್ಧಿ ಹೇಳಬೇಕು. ಇಲ್ಲದೆ ಇದ್ರೆ ಪರಸ್ಪರ ಸಿಎಂ ಮತ್ತು ಡಿಸಿಎಂ ಬಣದ ನಡುವೆ ಇರ್ತಕ್ಕಂಥ ನಾಯಕರು, ಶಾಸಕರ ನಡುವೆ ಈ ಜಟಾಪಟಿಗಳು, ವಾಗ್ಯುದ್ಧಗಳು ಮುಂದುವರಿಯುವಂತದ್ದು ಇದ್ದೇ ಇರುತ್ತೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.